ನಿಮಗೆ ಕರುಮ್ ಕುರುಮ್ ಅನ್ನೋ ಚಿಪ್ಸು, ತಣ್ಣಗಿರೋ ಕೂಲ್ ಡ್ರಿಂಕ್ಸ್ ಇದೆಲ್ಲ ಇಷ್ಟ ಆಗತ್ತಾ? ಇದನ್ನೆಲ್ಲ ತುಂಬಾ ತಿಂತೀರಾ? ಮನೇಲಿ ಮಕ್ಕಳೇನೋ ಹಠ ಮಾಡಿದ್ರು ಅಂದ ತಕ್ಷಣ ಒಂದ್ ಚಿಪ್ಸ್ ಪ್ಯಾಕೆಟ್ ಕೊಟ್ಟು ಸೈಲೆಂಟ್ ಮಾಡಿಸ್ತಿದ್ದೀರಾ? ಪ್ಲೀಸ್ ಸ್ಟಾಪ್ ದಿಸ್ ನೌ. ಯಾಕಂದ್ರೆ ಒಂದು ಸರ್ವೆ ನಡೆದಿದೆ, ಅದರಲ್ಲಿ ಭಯ ಹುಟ್ಟಿಸೋ ಸತ್ಯಾಂಶಗಳು ಹೊರಗೆ ಬಿದ್ದಿದೆ. ಅದೇನು ಅಂತ ನೋಡೋಣ. ವೆಲ್ಕಮ್ ಟು GSS ಮಾಧ್ಯಮ. ಈ ರೆಡಿ ಟು ಈಟ್ ಸ್ನಾಕ್ಸ್ ಇರುತ್ತಲ್ಲ, ಚಿಪ್ಸು, ಕೂಲ್ ಡ್ರಿಂಕ್ಸು, ಇನ್ಸ್ಟಂಟ್ ನೂಡಲ್ಸು, ಇವೆಲ್ಲ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಕ್ಯಾಟಗರಿಗೆ ಸೇರುತ್ತೆ. ಇದೆಲ್ಲ ತುಂಬಾ ದಿನ ಕೆಡಬಾರ್ದು ಅಂತ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡಿರ್ತಾರೆ. ಇದರಿಂದ ಟೇಸ್ಟ್ ಮತ್ತೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ನೀವು ಒಂದ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ ನೋಡಿ, 6 ತಿಂಗಳು 1 ವರ್ಷ ಆದ್ರೂ ಹಾಳಾಗಿರಲ್ಲ. ಇದು ನ್ಯಾಚುರಲ್ ಆಗಿ ಸಾಧ್ಯ ಇದೆಯಾ? ಥಿಂಕ್ ಅಬೌಟ್ ಇಟ್. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಇಂಥದ್ನೆಲ್ಲ ತಿನ್ನುವಾಗ ಒಂದಕ್ಕೆ ಸಾಕು ಅಂತ ಅನ್ಸೋದೇ ಇಲ್ಲ. ಬಾಯಿ ಕಟ್ಟಾಕ್ಬಿಡುತ್ತೆ ಅಂತಾರಲ್ಲ, ಇದಕ್ಕೆ ಜಂಕ್ ಫುಡ್ಸ್ ಎಕ್ಸಾಂಪಲ್. ಇದಕ್ಕೆ ರೀಸನ್ ಏನಂದ್ರೆ ಅದರಲ್ಲಿ ಫ್ಲೇವರ್ ಎನ್ಹಾನ್ಸರ್ಸ್ ಅಂಡ್ ಪ್ರಿಸರ್ವೇಟಿವ್ಸ್ ಇರೋದು, ಅದು ಅಟ್ರಾಕ್ಟ್ ಮಾಡೋದು. ಬರೀ ಇಷ್ಟೇ ಆಗಿದ್ರೆ ಓಕೆ ಅನ್ಬೋದು, ಬಟ್ ಈ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ತಿನ್ನೋರಲ್ಲಿ ಏನ್ ಸಮಸ್ಯೆ ಆಗ್ಬೋದು ಅಂತ ಒಂದು ರಿಯಲಿಸ್ಟಿಕ್ ಸರ್ವೆ ನಡೆದಿದೆ. 3997 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸರ್ವೆನಲ್ಲಿ ಅವ್ರ ಫುಡ್ ಹ್ಯಾಬಿಟ್ಸ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಎಷ್ಟು ತಿಂತಾರೆ, ಸುಮ್ಮನೆ ಖುಷಿಗೆ ತಿಂತಾರಾ ಅಥವಾ ಹಸ್ವಾದಾಗ ತಿಂತಾರಾ, ಅವ್ರ ಮೆಂಟಲ್ ಹೆಲ್ತ್ ಹೇಗಿದೆ, ಆಂಗ್ಸೈಟಿ, ಸ್ಟ್ರೆಸ್ ಫೀಲ್ ಆಗುತ್ತಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಫುಡ್ ಅಡಿಕ್ಷನ್ ಇದೆ ಅಂತ ಟಿಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು ಜನ ಖುಷಿಗೆ ತಿಂತಾರಂತೆ, ಹಸುವಾಯ್ತು ಅಂತ ತಿನ್ನಲ್ಲ. ಮತ್ತೆ ಪಾರ್ಟಿಸಿಪೆಂಟ್ಸ್ಗೆ ಮಾಡರೇಟ್ ಲೆವೆಲ್ ಅಲ್ಲಿ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಕೂಡ ಇರೋದು ಈ ರಿಸಲ್ಟ್ ಅಲ್ಲಿ ಗೊತ್ತಾಗಿದೆ. ಇನ್ನೊಂದು ಸ್ಕೇರಿ ಪಾರ್ಟ್ ಏನಂದ್ರೆ, ಈ ಸ್ಟಡಿ ಹೇಳ್ತಿದೆ ಹೈ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ನ ಕನ್ಸ್ಯೂಮ್ ಮಾಡೋರು ಮೋಸ್ಟ್ಲಿ ಯಂಗರ್ ಏಜ್ ಗ್ರೂಪ್, ಸಿಂಗಲ್ಸ್, ಅನ್ಎಂಪ್ಲಾಯ್ಡ್ ಪರ್ಸನ್ಸ್. ನೋಡಿ, ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟೊಂದು ಹೆಲ್ತ್ ಇಶ್ಯೂಸ್ ಇದೆ ಅನ್ಕೋತೀವಲ್ಲ, ಇಂಥ ಕಾರಣಗಳಿಂದಲೇ ಆರೋಗ್ಯ ಹಾಳಾಗ್ತಿರೋದು. ಈ ಸರ್ವೆ ನಡೆದಿರೋದು ಟರ್ಕಿನಲ್ಲಿ. ಬಟ್ ಈ ರಿಸ್ಕಿಂದ ಭಾರತೀಯರು ದೂರ ಇದ್ದಾರಾ ಅಂದ್ರೆ ಖಂಡಿತ ಇಲ್ಲ. ಯಾಕೆ ನಮ್ಮಲ್ಲಿ ಇಂಥ ಫುಡ್ ಸಿಗಲ್ವಾ? ಒಂದು ಸಣ್ಣ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ಎಲ್ಲಾ ಕಡೆ ಸಿಗುತ್ತೆ. ಈಸಿ ಆಕ್ಸೆಸ್, ಪ್ರೈಸ್ ಕೂಡ ಅಂತ ಏನ್ ಜಾಸ್ತಿ ಇರಲ್ಲ. ಸೊ ತಿಂತಾ ಹೋಗ್ತೀವಿ. ಇದನ್ನ ತಿಂದಾಗ ಇನ್ಸ್ಟೆಂಟ್ ಆಗಿ ಖುಷಿ ಸಿಗುತ್ತೆ. ಓಕೆ, ಇದು ತಿಂದ್ರೆ ನಂಗೆ ಖುಷಿ ಸಿಗುತ್ತೆ ಅಂತ ಒನ್ಸ್ ಫಿಕ್ಸ್ ಆಗ್ಬಿಟ್ರೆ ಅಡಿಕ್ಷನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಕ್ರೇವಿಂಗ್ಸ್ ಬಂದಾಗ ತಿನ್ಲಿಲ್ಲ ಅನ್ಕೊಳ್ಳಿ, ಇರಿಟೇಷನ್ ಆಗೋದು, ಒಂಥರ ಸ್ಟ್ರೆಸ್ ಫೀಲ್ ಆಗೋದೆಲ್ಲ ಆಗ್ತಾ ಇರುತ್ತೆ. ಹಸ್ವಿರಲ್ಲ, ಆದ್ರೂ ತಿಂತೀವಿ ನಾಲ್ಗೆ ರುಚಿಗೆ ಅಂದ್ರೆ ಗಟ್ ಹೆಲ್ತ್ ಕೂಡ ಹಾಳಾಗುತ್ತೆ. ಮಕ್ಕಳು ಹೊರಗಡೆ ಪದಾರ್ಥಕ್ಕೆ ಜಾಸ್ತಿ ಅಡಿಕ್ಟ್ ಆಗ್ತಾರೆ ಅಂತೀವಲ್ಲ, ಇದೇ ರೀಸನ್. ಮೊದಲು ಕೊಟ್ಟು ರೂಢಿ ಮಾಡ್ತೀವಿ, ಆಮೇಲೆ ಆ ಫುಡ್ ಐಟಮ್ಸ್ ಅಲ್ಲಿ ಆಡ್ ಆಗಿರುತ್ತಲ್ಲ ಕೆಲವೊಂದು ಪದಾರ್ಥಗಳು, ಅವು ಕ್ರೇವಿಂಗ್ಸ್ಗೆ ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇಂಥ ಪ್ರಾಸೆಸ್ಡ್ ಫುಡ್ಸ್ ನ ಓಪನ್ ಮಾಡಕ್ ಮುಂಚೆ 1 ಸೆಕೆಂಡ್ ಯೋಚನೆ ಮಾಡಿ, ಇಸ್ ಇಟ್ ವರ್ತ್ ಇಟ್ ಅಂತ. ನಾವು ತಿನ್ನೋ ಆಹಾರ ನಮ್ಗೆ ಖುಷಿ ಕೊಡ್ಬೇಕು ನಿಜ, ಹಾಗಂತ ಹೆಲ್ತ್ ಹಾಳಾಗಬಾರ್ದು. ಹಂಗೂ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅನ್ಸಿದ್ರೆ ಹಣ್ಣು, ಡ್ರೈ ಫ್ರೂಟ್ಸು ಅಥವಾ ಮನೇಲೆ ಅಮ್ಮನೋ ಅಜ್ಜಿನೋ ಮಾಡಿರೋ ಕುರುಕ್ಲು ತಿಂಡಿ ತಿನ್ನಿ. ರಿಮೆಂಬರ್, ಬ್ಯಾಕ್ ಟು ಬೇಸಿಕ್ಸ್ ಈಸ್ ದ ಟ್ರೂ ಕೀ ಟು ಹೆಲ್ತ್. ಇದೇ ರೀತಿ ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.